ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ನಮ್ಮಿಬ್ಬರಿಗೂ ಒಬ್ಬರ ಬಗ್ಗೆ ಒಬ್ರಿಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ ಅಂತ. ಸೊ ಕ್ವಶನ್ಸ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದಾರೆ ಲ್ಯಾಪ್ಟಾಪಲ್ಲಿ. ನಾನು ಈ ಬುಕ್ಕಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಮರೀದೇ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಫಸ್ಟ್ ಕ್ವೆಶನ್ ಸ್ಟಾರ್ಟ್ ಮಾಡೋದು ಯಾರು? ನಾನು. ವೈ ಮೀ? Yes, always your question. ಫಸ್ಟು ಈಸಿ ಕ್ವೆಶನಿಂದ ಸ್ಟಾರ್ಟ್ ಮಾಡೋಣ, ಕಷ್ಟದ ಕ್ವೆಶನಾ? ನೀನು ಯಾವ ಸ್ಟಾರ್ಟ್ ಮಾಡ್ತೀರಾ? ಡಿಪೆಂಡ್ಸ್. ಆಲ್ವೇಸ್ ಕಷ್ಟದ ಕ್ವೆಶನ್ ಇಟ್ಟಿರ್ತೀಯ? ಇಲ್ಲ, ತುಂಬ ಈಸಿ ಕ್ವೆಶನ್ಸ್ ನಂದೆಲ್ಲ. ತುಂಬ ಈಸಿ ಕ್ವೆಶನ್ಸ್ ಅಂದರೆ ತುಂಬ. ಓಕೆ, ಫಸ್ಟು ನನ್ನ ಫೇವ್ರೆಟ್ ಡೆಸ್ಟಿನೇಷನ್ ಪ್ಲೇಸ್ ಯಾವುದು? ನಾನು ಎಲ್ಲಿ ಹೋಗಬೇಕು ಅಂತ ಅನ್ಕೊತಾ ಇದ್ದೀನಿ. ಐ ಮೀನ್ ಟ್ರಾವೆಲಿಂಗ್. ದಟ್ಸ್ ಅದು ನಾರ್ತ್ ಸೈಡಲ್ಲಿದೆ. ಅದ್ರ ಹೆಸರು ಅಂತ ಗೊತ್ತಿಲ್ಲ. ಆಕ್ಚುಲಿ ರೀಸೆಂಟಾಗಿ ಹೇಳಿದ್ರು, ಬಟ್ ಐ ಕಂಪ್ಲೀಟ್ಲಿ ಫರ್ಗಾಟ್. ಎಷ್ಟೊಂದು ಸರಿ ಹೇಳಿದ್ದೀನಿ ಅಲ್ಲಿ ಹೋಗ್ಬೇಕು, ಹೌದು. ಬಾವುಗಣ ಇವಳು ಕರ್ದೀನಿ ಬಾವುಗಣ ಅಂತ ಎಲ್ಲ. ಅದು ಯಾವ ಪ್ಲೇಸ್ ಗೊತ್ತಾ? ಎಲ್ಲಿಂದ ಸ್ಟಾರ್ಟ್ ಆಗುತ್ತಲ್ವಾ? ನಾರ್ತ್ ಸೈಡ್ ಇರೋದು ತುಂಬ ಚೆನ್ನಾಗಿದೆ ಪ್ಲೇಸ್ ಅದು. ಆಕ್ಚುಲಿ ಇವ್ರು ಹೇಳಿ ನನಗೂ ಗೊತ್ತಿಲ್ಲ ಒಂದು ಪ್ಲೇಸ್ ಇದೆ ಅಂತ. ಅದ್ರ ಪ್ಲೇಸ್ ಇದೆ ಅಂತಲೇ ಗೊತ್ತಿರಲಿಲ್ಲ ಅಂದರೆ ಸೀರಿಯಸ್ ಗೊತ್ತು. ನಾನು ಯಾವುದೋ ಹ್ಯೂಮನ್ ಹೆಸರು ಅಂತ ಅನ್ಕೊಂಡೆ, ಕೊನೆಗೆ ಹೋದ್ರೆ ಪ್ಲೇಸ್ ಹೆಸರು ಅಂತ ಹೇಳಿದ್ರು. ಬೇಗ ಬೇಗ ಗೊತ್ತಿಲ್ಲ. ಅದೇ ಫಸ್ಟ್ ಕ್ವೆಶ್ಚನ್ ಫ್ಲಾಪ್ ಗೊತ್ತಿಲ್ಲ. ನಾರ್ತ್ ಅಲ್ಲಿ ಇದೆ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ. ಹೆಸರು ಅಂತ ನಂಗೆ ಗೊತ್ತಿಲ್ಲ. ನೈನಿತಾಲ್. ನೈನಿತಾಲ್, ಕರೆಕ್ಟ್. ಹೋಗ್ಬೇಕಂತ ತುಂಬಾ ದಿವಸದಿಂದ ಹೇಳ್ತಾ ಇದ್ದಾರೆ. ಬಟ್ ಕರೋನಾ ಬಂದ್ಬಿಟ್ಟು ಎಲ್ಲ ಸ್ಟಾಪ್ ಮಾಡ್ತಿದ್ದೆ. ಅದಕ್ಕೆ ಮುಂಚೆ ತುಂಬ ಟ್ರಾವೆಲ್ ಮಾಡ್ತಿದ್ದೆ. ಇವಾಗ ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಕ್ವೆಶನ್ ನಿಂದು, ಆಲ್ಟರ್ನೇಟಿವ್ ಆಗಿ ಇಟ್ಕೊಳ್ಳುವ ಸಬ್ಜೆಕ್ಟ್. ಯಾವ್ದಾದ್ರು ಈಸಿಯಾಗಿರೋಂಥ ಸಬ್ಜೆಕ್ಟೇ ಇರುತ್ತೆ 100%. ಇಲ್ಲ, ಈಸಿ ಇಲ್ವಾ ಕ್ವೆಶನ್? ಇಲ್ಲ. ಮ್ಯಾಥ್ಸ್ ಪಕ್ಕ ಅಲ್ಲ, ಸೈನ್ಸು ಅಲ್ಲ. ಇದೆರಡನ್ನು ಬಿಟ್ಟೋಣ. ಹಿಂದಿ ಬರುತ್ತೆ ಮಾತಾಡೋಕ್ಕೆ? ಹಿಂದಿ ಬರಲ್ಲ, ಸೊ ಹಿಂದಿನೂ ಅಲ್ಲ. ಸೋಷಿಯಲ್ ಅಲ್ಲ, ನೋ ವೇ, ಚಾನ್ಸೇ ಇಲ್ಲ. ಇಂಗ್ಲಿಷ್. ಗೊತ್ತಿರೋದೆ ಎಲ್ಲ. ಲೈಕ್ ಏನ್ ಕಲರ್? ರೆಡ್, ವೈಟ್, ಪಿಂಕ್, ಬ್ಲೂ ಅನ್ನೋ ತರ ಇದೆ ಇದು. ಎಲ್ಲ ಸಬ್ಜೆಕ್ಟ್ಸ್ ಹೇಳ್ಬಿಟ್ಟು ಅದ್ರಲ್ಲಿ ಅನಾಲಿಸಿಸ್ ಅದು. ನೆಕ್ಸ್ಟ್ ಕ್ವೆಶನ್ ಮತ್ತೆ ನಂದೇ. ಮೈ ಫಸ್ಟ್ ಕ್ರಶ್ ಯಾರು? ಫಸ್ಟ್ ಅಂದ್ರೆ ಆಬ್ವಿಯಸ್ಲಿ ಸ್ಕೂಲ್ ಇಲ್ಲ, ಕಾಲೇಜಿಂದ. ನಮ್ಮ ಸ್ಕೂಲಲ್ಲಿ ಯಾರು ಅಂತವ್ರಿದ್ರು ಕ್ರಶ್ ಆಗಂತ. ಅಂದ್ರೆ ನಾನು ತುಂಬಾ ಸೈಲೆಂಟ್ ಆಗಿ ಇರ್ತಿದ್ದೆ, ಯಾರು ನೋಡ್ತಿದ್ದೆ ಅಂತ ಸ್ಕೂಲ್ ಟೈಮಲ್ಲಿ. ಫಸ್ಟ್ ಕ್ರಶ್ ಗೊತ್ತಿಲ್ಲಲ್ಲ. ಇಲ್ಲ, ವೇಟ್. ತುಂಬ ಜನಕ್ಕೆ ಆ್ಯಕ್ಚುಲಾಗಿ ನಾನು ಹೇಳಿದ್ದೀನಿ, ಅಂದರೆ ಅವ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದೆ. ನನ್ನ ಹತ್ರ ಮಾತಾಡಿದ್ದೀನಿ ಅಂತಲೇ ಅನಿಸುತ್ತೆ, ಗೊತ್ತಿಲ್ಲ. ಹೌದಾ? ತುಂಬ ಮಾತಾಡ್ತಿದ್ದೆ. ನನ್ನ ಹತ್ರ ಅವ್ರ ಬಗ್ಗೆ ತುಂಬ ಮಾತಾಡ್ತಿದ್ದೆ ನಾನು. ಆದರೆ ನಾವು ಯಾವತ್ತೂ ಇಂಡಸ್ಟ್ರಿ ಬಗ್ಗೆ ಮಾತಾಡಿಲ್ಲ ಅಲ್ವಾ? ಇಲ್ಲ, ದಿಸ್ ಇಸ್ ನಾಟ್ ಫೇರ್. ನಾವು ಇಂಡಸ್ಟ್ರಿ ಬಗ್ಗೆ ಜಾಸ್ತಿ ಮಾತಾಡಲ್ಲ ಅಲ್ವಾ? ಇಂಡಸ್ಟ್ರಿ ಅಂತಲ್ಲ ನಾನು ಹೇಳಿದೆ. ಸೆಲೆಬ್ರಿಟಿ ಕ್ರಶ್ ಮಾಡಿದ್ರೆ ಗೊತ್ತಿಲ್ಲಪ್ಪ. ಓಕೆ, ನಂಗೆ ಗೊತ್ತಿಲ್ಲ. ಆದಿತ್ಯ ನಾಡಿಗ್ ಅಂತ. ಆದಿತ್ಯ ನಾಡಿಗ್. ಆದಿತ್ಯ ನಾಡಿಗ್ ಅಂದ್ಬಿಟ್ಟು ಪಾಪ ಅವ್ರು ಇವಾಗಿಲ್ಲ, ತೀರೋದ್ರು. ಹಿ ವಾಸ್ ಅ ವೆರಿ ಗುಡ್ ಸಿಂಗರ್. ಬಟ್ ಅವ್ರಿಗೆ ಸಿಂಗಿಂಗ್ ಆಪರ್ಚುನಿಟಿ ಸಿಕ್ಕಿತ್ತು, ಮನೇಲಿ ಕಳಿಸಿಲ್ಲ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿದ್ರು. ಸೊ ಹಿ ವಾಸ್ ಮೈ ಫಸ್ಟ್ ಕ್ರಶ್. ನೈಸ್. ನೌ ಯುವರ್ ಟರ್ನ್. ಕ್ವಶನ್ಸ್ ನೆನಪಿಲ್ಲ, ಎಲ್ಲ ಹೊತ್ಕೊಂಡು ಓದ್ತಿದ್ದಾಳೆ. ಅಂದರೆ ಟಫ್ ಮಾಡೋಕ್ಕೆ. ಐ ನೋ. ಅದಂದ್ರೆ ತುಂಬ ಭಯ. ಅವಳು ಒಬ್ಳಿಗೆಲ್ಲ ನನಗೂ. ಇಬ್ರು ಒಂದೇ ಇದಕ್ಕೆ ಭಯ ಪಡ್ತೀವಿ. ಕಾಕ್ರೋಚ್ಗೆಲ್ಲ ಭಯ ಪಡಲ್ಲ.
ನಿಂಗೆ ಕಾಕ್ರೋಚ್ ಭಯನಾ? ಅಯ್ಯೋ ಹೌದಾ? ನಂಗೆ ಕಾಕ್ರೋಚ್ ಎಲ್ಲ ಭಯ ಇಲ್ಲ, ಜೆಲ್ಲ ಎಲ್ಲ ಭಯ ಹುಳ ಪಡಲ್ಲ. ಅಂದ್ರೆ ಸ್ವಲ್ಪ ಭಯ. ಹುಳ ಅಂತ ಹೆಸರು ಹೇಳಕ್ಕೂ ಇಷ್ಟ ಇಲ್ಲ, ಅದಕ್ಕೆ ಹುಳ ಅಂತಿದೆ. ಲೈಕ್ ಭಯ. ಓಕೆ, ಅಪಾರ್ಟ್ ಫ್ರಮ್ ಇಟ್ಸ್ ಎ ಕಾಮನ್, ಬಿಯಾಂಡ್ ದಟ್ ಮತ್ತೊಂದು ಇಷ್ಟ ಅಲ್ಲ, I'm scared of ಅದು ಹೋಗ್ತೀನಿ ಅದು. ಏನದು ಕಾಕ್ರೋಚ್? ಬಿಯಾಂಡ್ ದಟ್ ನೀನು ಮನೇಲಿ ತುಂಬಾ ಸರಿ ಮಾಡಿದ್ದೆ. ಅಲ್ಲ ಹೌದು ಏನದು ನೀನು ಬಯಸಿದೀನಿ ಕಾಕ್ರೋಚ್ ಅಲ್ವಾ? ಮ್ಯಾಚ್ ಬಾಕ್ಸ್. ಎಲ್ಲ ಮಾಡ್ತಾರೆ. ಲೈಕ್ ಮ್ಯಾಚ್ ಬಾಕ್ಸ್ ಟಚ್ ಮಾಡಲ್ಲ. ಮ್ಯಾಚ್ ಬಾಕ್ಸ್ ಅಲ್ಲಿದ್ರೆ ನಾನು ಇಲ್ಲಿ ಓಡೋಗ್ಬಿಡ್ತೀನಿ. ಯಾವಾಗಲೂ ಲೈಕ್ ಹೇಳ್ತೀನಿ, ಯಾಕೆ ನೀನು ಅದ್ ಮಾತ್ರ ಟಚ್ ಮಾಡ್ತೀಯ ಅಂತ. ಬಟ್ ವೈ? ಯಾಕೆ ಇಷ್ಟ ಇಲ್ಲ? ಆಫ್. ನೆಕ್ಸ್ಟ್ ಕ್ವೆಶನ್ ನಂದು. ನಾವಿಬ್ರು ಒಂದೇ ಸ್ಕೂಲಲ್ಲಿ ಓದಿರೋದು. ಸೊ ಓಕೆ, ನನ್ನ ಫಸ್ಟ್ ಸ್ಕೂಲ್ ಯಾವುದು? ಕರೆಕ್ಟಾಗಿ ನೀನ್ ನೋಡಿದ್ರೆ ಇದೆಲ್ಲ ಯಾವುದು ಗೊತ್ತಿರೋದೇ ನೀನ್ ಕೇಳ್ತಾ ಇದೀಯಾ. ಮೈ ಫಸ್ಟ್ ಸ್ಕೂಲ್. ನನ್ನ ಬಗ್ಗೆ ಏನೂ ಗೊತ್ತಿಲ್ಲ. ಹಂಗಾದ್ರೆ ಇಲ್ಲಿವರೆಗೂ ಯಾವ್ದು ಆನ್ಸರ್ ಮಾಡಿದೆ? ನೀನು ಒಂದೇ ಆನ್ಸರ್ ಮಾಡಿದ್ದು 3 ಕ್ವೆಶನ್ಸಲ್ಲಿ. ಯಾವ್ದು ಹೇಳು? ನನ್ನ ಫೇವ್ರೆಟ್ ಡೆಸ್ಟಿನೇಷನ್ ಮಾತ್ರ ಹೇಳ್ದೆ, ಅದು ಯೋಚನೆ ಮಾಡಿ ಹೇಳ್ದೆ. ಓಕೆ, ಇವಾಗ ನೆಕ್ಸ್ಟ್ ಹೇಳು ಬೇಗ. ಸ್ಕೂಲ್ ಬಂದು ಅಚಲಾಗಿ ಮಂದ್ರ ಅಂತ ಅಲ್ಲ, ಇಟ್ ಸೆಕೆಂಡ್. ಆಗ ಕೇಳೋದು ಕೇಳ್ತು, ಸೆಕೆಂಡ್ ಅಂತ ಕೇಳ್ಬೇಕು, ಸೆಕೆಂಡ್ ಸ್ಕೂಲ್ ಅಂತ ಕೇಳಬೇಕು ತಾನೆ. ಸೆಕೆಂಡ್ ಸ್ಕೂಲ್ ಇಬ್ರು ಒಟ್ಟಿಗೆ ಓದಿದ್ದು, ಸೊ ಫಸ್ಟ್ ಸ್ಕೂಲ್ ಕೇಳಬೇಕು. ಫಸ್ಟ್ ಸ್ಕೂಲ್. A few moments later. ಆಫೀಸರ್ ಭೂಮಿ ಮೇಲೆ ಇದೆ. ಸೂಸೈಡ್ ನಿಜವಾಗ್ಲು ಪಾಪಚಿನನು. ಓಕೆ, ಫಸ್ಟ್ ಸ್ಕೂಲ್. ಉಳಿ ಮಾಲಿದೆ. ಜನ ವಿದ್ಯಾಲಯನ ಅಲ್ಲ. ಎಲೆಕ್ಷನ್ಸ್ ನಡೆಯುತ್ತೆ. ಇದಕ್ಕಿಂತ ದೊಡ್ಡ ಇದು ಬೇಕಾ? ಎಲೆಕ್ಷನ್ಸ್ ಎಲ್ಲ ನಡೆಯುತ್ತೆ. ಸ್ಕೂಲ್ಸ್ ಎಲ್ಲ ಯಾವ ಸ್ಕೂಲಲ್ಲಿ ನಡೆಯುತ್ತೆ? ಗವರ್ಮೆಂಟ್ ಸ್ಕೂಲ್ ಅಲ್ಲ, ದಿನ ಒಂದು ಸ್ಕೂಲ್ ಇದೆ. ಬೇಬಿ ಸ್ಕೂಲ್. ಬೇಬಿ ಸ್ಕೂಲ್ ಅಂತ ನಾನು LKG UKG ಎಲ್ಲ ಬೇಬಿ ಸ್ಕೂಲಲ್ಲೇ ಓದಿರೋದು. ಸೆಂಟ್ ಮೆರಿನಾಸ್. ಓಕೆ, ಅದೆಲ್ಲಿದೆ? ಗೊತ್ತಿಲ್ವಾ? ಗೊತ್ತಿಲ್ಲ ಸೀರಿಯಸ್ಲಿ. ಹುಳಿಮಾಲ್ ಅಚಲ ಇದೆ, ಮತ್ತೆ ಜನಕ್ಕಿದೆ ಅಂತ ಗೊತ್ತು. ಒಳಗಡೆ ಇದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ತಪ್ಪಲ್ಲಪ್ಪ, ಸ್ಕೂಲ್ ನಮ್ಮ ತಪ್ಪು. ಅವನು ಯಾಕೆ ಒಳಗಡೆ ಇಟ್ಟ? ಓಕೆ, ಇಟ್ಸ್ ಸೋ ಈಸಿ. ವಾಟ್ಸ್ ಮೈ ಫಾದರ್ಸ್ ನೇಮ್? ಇದು ಸ್ವಲ್ಪ ಕಷ್ಟ. ಓ ವಾಟ್? ಏನು ಕಷ್ಟನಾ? ಮತ್ತೆ ವಾಟ್ಸ್ ಮೈ ನೇಮ್? ನಿನ್ನ ಹೆಸರೇನು? ನನ್ನ ಹೆಸರು ಸುಷ್ಮಿತಾ. ನನ್ನ ಹೆಸರು? ನಿನ್ನ ಹೆಸರು? ಇವಳ ಹೆಸರು ರತ್ನ. ನನ್ನ ಫುಲ್ ಹೆಸರೇನು? ಇರೋ ಹೇಳ್ತೀನಿ, ಲೆಟ್ ಮೀ ಥಿಂಕ್. ನಿನ್ನ ತಂಗಿ ಹೆಸರು ಗೊತ್ತು, ಆಂಟಿ ಹೆಸರು ಕೂಡ ಗೊತ್ತಿಲ್ಲ. ಆಂಟಿ ನೋಡಿದ್ರೆ ಬೈತಾರೆ. ರತ್ನ ಮುತ್ತು ರಾಜ ಅಲ್ಲ, ಮುತ್ತು ಕುಮಾರ್. ಚೇಂಜ್ ಮಾಡ್ತಾ ಮುತ್ತು. ಸಾರಿ ಅಂಕಲ್, ನೋಡ್ತಿದ್ರು ವಿಡಿಯೋ, ಏನೋ ಅನ್ಕೋಬೇಡಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಇದು ನೆನಪಿರತ್ತಾ? ಮೈ ವೆಡ್ಡಿಂಗ್ ಡೇಟ್. Okay, I'll tell you. February 2019. ಹಾಂ, 2018? 2018 ಅಲ್ಲ, 2019? ಹಾಂ 2019. ಡೇಟ್ ಕೇಳಿದ್ದು ನಾನು. ಡೇಟ್ ಬೇರೆ ಎಲ್ಲ ಹೇಳ್ತಿದ್ದೆ, ಮಂತು ಇಯರು ಎಲ್ಲ ಹೇಳಿದ್ದು, ಡೇಟ್ ಮಾತ್ರ ನೆನಪಿದ್ದ. 20 now? 21? 29th. 29. See, ಫೆಬ್ರವರಿ 29th. ಫೆಬ್ರವರಿ 29th ಬರುತ್ತಾ? ಬರಲ್ಲ. 31st ಅಂತ ಹೇಳ್ಬೇಕು. 31st? ಸೀರಿಯಸ್ಲಿ 31st ಬರುತ್ತಾ? ಓಕೆ, 29 ಬರಲ್ಲ ಅಲ್ವಾ? ಓಕೆ, 28 ಬರಲ್ಲ. ಹೌದು, 28 ಇಲ್ಲ. 14th ಅಂತ ಅಲ್ಲ ಅಲ್ವಾ? ನೋ, ಟುಮಾರೋ. ಅದು ವ್ಯಾಲೆಂಟೈನ್ಸ್ ಡೇ. ಓಕೆ, 25th? ವಿತಿನ್ 10. ನೋಡಿ, ಇದನ್ನು ನಾನೇ ಕೊಡ್ಬೇಕು. 9th? ಫೆಬ್ರವರಿ 9, 2019. ಸಿ, ಇಷ್ಟು ಗೊತ್ತಿದೆ ನೋಡಿ ನನಗೆ. ಇದೆಲ್ಲ ನಾನೇ ಟೂ ಕೊಟ್ಟು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ವೆಶನ್. ನಾನು ಅನ್ಕೊಂತಾ ಇದ್ದೀನಿ. What's my first salary? ನೀನು ಯಾವ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು? ಅಂದರೆ ಸ್ಕೂಲ್ ಟೈಮಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದ? ಇಲ್ಲ. ಓಕೆ, ಸೊ ಫಸ್ಟ್ ಸ್ಯಾಲ್ರಿ ಯೂಶ್ವಲ್ ಆಗಿ 15,000 ಕೊಡ್ತಾರೆ.
ಆಲ್ಮೋಸ್ಟ್ ಎಲ್ಲ ಕಂಪ್ನೀಸು. ಓಕೆ ಸೊ ಐ ಆಮ್ ಗೆಸ್ಸಿಂಗ್ ಇಟ್ ಆಸ್ 15,000. ಐ ಶ್ಯೂರ್. ಶ್ಯೂರ್ ಇಲ್ಲ 15,000 ಅನ್ಕೊತಾ ಇದ್ದೀನಿ. ನನ್ನ ಹತ್ರ ಹೇಳಿಲ್ಲ, ನಾನು ಸೇರ್ಕೊಂಡಾಗ ನನ್ನ ಹತ್ರ ಹೇಳಿಲ್ಲ. ಹತ್ರ ನಾನು ಇದೀನಾ? ಸೇರ್ಕೊಂಡಾಗ ಇವ್ರ ಮನೆಗೆ ನಾನು ಫಸ್ಟ್ ಹಾಕಿ ಹೋಗಿದ್ದು. ಹತ್ರ ಇದೀನಾ? ಇನ್ನೂ ಜಾಸ್ತಿ ಕೊಡ್ತಾರಾ? ಕಮ್ಮಿ ಕೊಡ್ತಾರೆ. ಈಗ ಜಾಸ್ತಿ ಕೊಡ್ತಾರೆ ಅಂತ ಹೇಳ್ತಾರೆ. 16. ಇಲ್ಲ, come on, 17. ನಾನು ಹೇಳ 17. ಕರೆಕ್ಟ್. ಕರೆಕ್ಟ್ ಅಲ್ಲ, ನಾನು ಕರೆಕ್ಟಾಗಿ ಹೇಳಿದ್ದಾಯ್ತು 17 ಅಂತ ಹೇಳೋದು. ಓಕೆ, ನೆಕ್ಸ್ಟ್ ಕ್ವೆಶನ್. ನೀನು ಸ್ಯಾಲ್ರಿ ಕೇಳಿದೆ ಅಲ್ವಾ? ನನ್ನ ಫಸ್ಟ್ ಕಂಪ್ನಿ ನೇಮ್ ಹೇಳು. ಟೆಲ್ ಮೈ ಫಸ್ಟ್ ಕಂಪನಿ ನೇಮ್. ನೀನು ಫಸ್ಟು ನೀನು ಟ್ಯೂಷನ್ಸ್ ತಗೊಂತ ಇದ್ದೆ. ನೀನು ಟ್ಯೂಷನ್ಗೆ ಅದೆಲ್ಲ ಕಂಪನಿ ಅಲ್ಲ. ನಾನು ಎಲ್ಲಿ ಫಸ್ಟ್ ಕೆಲಸ ಮಾಡಿದೆ ಆ ಕಂಪನಿ ನೇಮ್. ಏಜಿಸಾ? ಏಜಿಸ್. ನೋಡಿ ಎಷ್ಟು ಗೊತ್ತಿದೆ ಅಂತ. ಇದು ಗೊತ್ತಿದೆ. ಇದು ಸ್ವಲ್ಪ ಅಲ್ಲಿ ಕಾಣಿಸ್ತಾ ಇರುತ್ತವಾಗ ಪೆಟ್ರೋಲ್ ಬಂಕ್ಸಲ್ಲೆಲ್ಲ ಏಜಿಸ್ ಕಾಣಿಸ್ತಿರುತ್ತಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್ ನಿಂದೆ. What's my favorite food? ಫೇವ್ರೆಟ್ ಫುಡ್ ರಾಗಿ ಗಂಜಿ. ಈಗ ನನ್ನ ನೆಕ್ಸ್ಟ್ ಕ್ವೆಶನ್ನು, ವಿಚ್ ಈಸ್ ಮೈ ಫೇವ್ರೆಟ್ ಸ್ಪೋರ್ಟ್? ಈ ಕನ್ಫ್ಯೂಸ್ ನಂಗೆ ತುಂಬಾ ವರ್ಷದಿಂದ ಇದೆ. ಇವಾಗ ಅಂತ ಆಕ್ಚುಲಿ ನಾನು ಸ್ಪೋರ್ಟ್ಸ್ ಜಾಸ್ತಿ ಆಡ್ತಾನೆ ಇರಲಿಲ್ಲ. ಸೊ ನನ್ನ ಫೇವ್ರೆಟ್ ಫೇವ್ರೆಟ್ ಒಂದಿದೆ ಅಂತ ಆಡ್ತಾ ಇರಲಿಲ್ಲ, ಬಟ್ ಅದೊಂದು ಫೇವ್ರೆಟ್ ಇದಲ್ವಾ? ಅದು ಸ್ಪೋರ್ಟ್ ಅಂತಾನೆ ಹೇಳಕ್ಕಾಗಲ್ಲ, ಗೇಮ್ ಅನ್ಕೋ ಆಯ್ತಾ? ಕುಂಟೆ ಬಿಲ್ಲೆನ? ಇಲ್ಲ, ಕುಂಟೆ ಬಿಲ್ಲ ಅಲ್ಲ. ಖೋಖೋ. ಕಬಡ್ಡಿ, ಟೆನ್ನಿಸ್, ವಾಲಿಬಾಲ್. ನೀನು ಪಕ್ಕ ಗೆಸ್ ಮಾಡೋದು ಅಂತ ಅರ್ಥ ಆಗ್ತಿದೆ. ಗೆಸ್ ಕೊಡಿ ಅಂತ ಸ್ವಲ್ಪ ಏನೋ ಕ್ಲೂಗಳು. ಇದು ಹುಡುಗರು ಹುಡುಗಿರು ಇಬ್ರು ಸೇರಿ ಆಡ್ತಾರೆ. ಕಂಪಲ್ಸರಿ ಇಲ್ಲ, ಯಾರು ಬೇಕಾದ್ರೂ ಆಡ್ಬೋದು. ಕ್ರಿಕೆಟಾ? ಓಕೆ, ಹುಡುಗರು ಹುಡುಗಿರು ಕ್ರಿಕೆಟ್ ಆಡೋದಾ? ಓಕೆ, ನನ್ನ ಫೇವ್ರೆಟ್ ಗೇಮ್ನ ಚೇಂಜ್ ಮಾಡ್ತಾರೆ. ಹುಡುಗರು ಹುಡುಗಿ ಯಾಕೆ ಆಡ್ತಾರೆ? ಸೊ ಕ್ರಿಕೆಟ್ ಇಸ್ ಯುವರ್ ಫೇವ್ರೆಟ್ ಗೇಮ್ ಅಂತ ನಮಗೇನು ಹೇಳ್ತೀವಿ? ಇವಾಗಿಲ್ಲ ಆಡಕ್ಕಾಗಲ್ಲ ಬಿಡು, ಎಲ್ಲ ಆಡಕ್ಕೆ ಸ್ಪೇಸ್ ಇಲ್ಲ. ಹೈಡ್ ಸಿಕ್ಕ ಅಂತ ಅದು ಸ್ಪೋರ್ಟ್ಸ್ ಅಲ್ಲ ನೋಡಿ, ಗೇಮ್ ಅಂತಾನೆ ಹೇಳಿದೆ ನಾನು, ಸ್ಪೋರ್ಟ್ಸ್ ಅಂತಾನೆ ಅಲ್ಲ. ನಿಮಗೆ ಹುಟ್ಟಿದ ಸ್ಪೋರ್ಟ್ಸ್ ಬೇರೆ ಕೇಳ್ಕೊಳ್ಳೋದು, ಬೇರೆ ಏನು ಕೇಳ್ಕೊಳ್ಳೋದು. ಓಕೆ, ಈ ಗೇಮ್ ಮಾಡಕ್ಕೆ ಬಾಲ್ ಬೇಕು. ಥ್ರೋ ಬಾಲ? ಇಷ್ಟೊಂದು ಬಾಲ ಚಿಕ್ಕದ? ಯಾವ ಬಾಲ್ ಲೈಕ್ ಅದನ್ನೆಲ್ಲ ಹೇಳ್ಬೇಕಂತ ಎಲ್ಲ ಹೇಳ್ಬಿಟ್ರೆ ಮತ್ತೆ ಇನ್ನೇನು ಗೆಸ್ ಮಾಡೋದು? ಬೇಗ ಗೆಸ್ ಮಾಡಬೇಕು. ಇಷ್ಟೊಂದೆಲ್ಲ ಆಪ್ಷನ್ಸ್ ಕೊಟ್ಟು ಗೊತ್ತಿಲ್ಲ ಅಂತ. ಲಗೋರಿ. ಅದು ಯಾರು ಬಾಲ್ ಬೇಕಾ? ಹೌದಾ? ಮತ್ತೆ ಕಲ್ಲು ಹೊಡಿ ಬಾಲ್ ಬೇಡವಾ? ಅದು ನಿಮ್ಮ ಫೇವ್ರೆಟ್ ಸ್ಪೋರ್ಟ್ಸಾ? ಒಲಿಂಪಿಕ್ಸ್ ಅಲ್ಲಿ ಸೇರಿಸ್ಕೊಂಡಿದ್ದ? ಒಲಿಂಪಿಕ್ಸ್ ಮತ್ತೆ ಸರಿ, ಒಲಿಂಪಿಕ್ಸ್ ಅಲ್ಲಿ ಲಗೋರಿ ಇಡ್ಸು, ಆಡೋಣ. ಅದೇನಾ? ನಾನೇ ಹೇಳ್ಕೊಡ್ತೀನಿ ನಿಮ್ಗೆ ಲಗೋರಿ ಆಡೋದು. ಹೌದಾ? ಮುಂದೆ ಕ್ವಶನ್. Do I prefer Coke or Pepsi? ಕೋಕ್ ಕುಡಿಯೋದು ನೋಡಿಲ್ಲ, ಪೆಪ್ಸಿ ಕುಡಿಯೋದು ನೋಡಿಲ್ಲ. ಬೇರೆ ಅನ್ಕೊಂಡ್ಬಿಡ್ತಲ್ಲ. ಮೋಸ್ಟ್ ಆಫ್ ದ ಟೈಮ್ ಇವಳು ತಗೊಳಕ್ ಬಾದಾಮ್ ಮಿಲ್ಕ್ ತಗೊಂತಾಳೆ. ಅದೇನಾ? ಅಲ್ಲ ಅದೇನಾ ಅಂತ. ಬಟ್ ಕೋಕ್ ಆರ್ ಪೆಪ್ಸಿ ಅಂದಲ್ವಾ, ಅದು ಎರಡರಲ್ಲಿ ಚೂಸ್ ಮಾಡ್ಬೇಕಾ ಅಂತ. ಅದು ಎರಡನ್ನು ಬಿಟ್ಟು ಅಂದ್ರೆ ಇದು ನನಗೆ ಒಂದು ಡೌಟ್, ಲೈಕ್ ನನ್ನ ಕ್ವೆಶನ್ ತಪ್ಪಾಗಿದೆಯಾ ಅಥವಾ ಇವ್ರ ಆನ್ಸರ್ ಸರಿಯಾಗಿದೆಯಾ ಅಂತ ಗೊತ್ತಿಲ್ಲ. ಕೋಕ್ ಆರ್ ಪೆಪ್ಸಿ ಅಂದ್ರೆ ಅದು ಎರಡರಲ್ಲಿ ಒಂದು ಹೇಳ್ಬೇಕು ತಾನೆ, ಇಲ್ವಾ? ಇಲ್ಲ ಅಂದ್ರೆ ಬಾದಾಮ್ ಮಿಲ್ಕ್ ಫಿಕ್ಸ್. ಬಾದಾಮ್ ಮಿಲ್ಕ್ ನೋಡಿ, ಕ್ವಶನ್ ಹೆಂಗೆ ಚೇಂಜ್ ಮಾಡಿ ಕೇಳ್ತಿದ್ದಾಳೆ. ನಾನು ಹೇಳ್ಬಾರ್ದು ಅಂದ್ಬಿಟ್ಟು ಚೇಂಜ್ ಮಾಡಿ ಎಲ್ಲ ಕೇಳೋದು. ಓಕೆ, ಮೈ ನೆಕ್ಸ್ಟ್ ಕ್ವೆಶನ್. ಇದು ಈಸಿಯಾಗಿ ಕಂಡುಹಿಡಿಬೋದು. ಮೈ ಫೇವ್ರೆಟ್ ಆಕ್ಸೆಸರಿ. ತುಂಬ ಈಸಿಯಾಗಿ ಕಂಡುಹಿಡಿಬೋದು ಇದನ್ನು. ನೀನು ಆಕ್ಸೆಸರೀಸ್ ಜಾಸ್ತಿ ಹಾಕಿದ್ದು ನಾನು ನೋಡೇ ಇಲ್ಲ ತನಕ. ಯೂಸ್ ಮಾಡ್ತೀವಿ ಬಟ್ ಅಷ್ಟೊಂದು ಹಾಕಲ್ಲ. ವಾಚ್ ಕಲೆಕ್ಷನ್ಸ್ ಮಾತ್ರ ಸಖತ್ತಾಗಿ ಇಟ್ಟಿದ್ದೀನಿ.
ಆದ್ರೆ ಒಂದೊಂದು ಬೇಕು ಅಂತಾನೆ ಹಾಕೊಳ್ಳಲ್ಲ, ಹಾಳಾಗ್ಬಿಡತ್ತೆ ಅಂತ. ಹಾಳಾಗುತ್ತೆ ಅಂತ ಪೂಜೆ ಮಾಡಿದ್ರೆ ದುಡ್ಡು ಕೊಡ್ತೀವಿ. ನಮ್ಮ ಅಮ್ಮನೂ ಬೇಡ ಯೂಸ್ ಮಾಡೋದಕ್ಕೆ, ಅಷ್ಟು ಚೆನ್ನಾಗಿದೆ ಅಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ಯಾ ಯೂಸ್ ಮಾಡಬೇಡ ಅಂತಾರೆ, ಅದಕ್ಕೆ ಯೂಸ್ ಮಾಡಲ್ಲ ಜಾಸ್ತಿ. ಬಟ್ ಇವಾಗ ಜಾಸ್ತಿ ಯೂಸ್ ಮಾಡೋದಂದರೆ ಸ್ಪೋರ್ಟ್ಸ್ ವಾಚು ಕಲೆಕ್ಷನ್ ಸಖತ್ತಾಗಿಟ್ಟಿದ್ದೀನಿ. ಆಮೇಲೆ ಥೈಲ್ಯಾಂಡಿಂದ ಬೇರೆ ಬೇರೆ ಕಡೆಯಿಂದ ವಾಚಸ್ಗಳು ಇಟ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ನಿನ್ನ ಕ್ವೆಶ್ಚನ್. ಓಕೆ, I have ever fired from my job. I don't think so. No. No? Are you sure? ಇವಳು ಇಷ್ಟೊಂದೆಲ್ಲ ಡೌಟ್ ಅಂದರೆ ಫುಲ್ಲು ಸಿನ್ಸಿಯರಾಗಿ ಕೆಲಸ ಮಾಡ್ತಾಳೆ. ಸೊ ಫಾರ್ ದ್ಯಾಟ್ ಐ ಫೀಲ್ ನೋ. No, I have never been fired. ಸಿ ಹಾಗೆ ಜಾಸ್ತಿ ಗೊತ್ತು. ನೋ, ನೆವರ್. Yeah. ನೆಕ್ಸ್ಟ್ ನಾನೇ ಅಲ್ಲ ಕೇಳಬೇಕಾಗಿರೋದು. ಮೈ ಫೇವ್ರೆಟ್ ರೆಸ್ಟೋರೆಂಟ್. ಫೇವ್ರೆಟ್ ಫುಡ್ ಕೇಳಿದ್ರೆ ರೆಸ್ಟೋರೆಂಟ್ ಇದೆಯಾ? ಫೇವ್ರೆಟ್ ರೆಸ್ಟೋರೆಂಟ್ ನಂಗೆ ಆ ರೆಸ್ಟೋರೆಂಟಲ್ಲಿ ಎಷ್ಟೊಂದು ಕರ್ಕೊಂಡು ಹೋಗಿ ಕೊಡ್ಸಿದ್ರು ತಿಂತೀನಿ ಆರಾಮಾಗಿ. ಹೌದಾ? ಸೊ ವಿಚ್ ಇಸ್ ದಟ್ ರೆಸ್ಟೋರೆಂಟ್? ಡಾಬಾ. ಯಾವ ಡಾಬಾ ಹೋಗ್ತೀನಿ? ಡಾಬಾಗೆ ಯಾವಾಗಲೂ ಲಾಂಗ್ ಡ್ರೈವ್ ಹೋದಾಗ ಮಾತ್ರ ಹೋಗೋದು, ಇಲ್ಲಾಂದ್ರೆ ಡಾಬಾಗಳಿಗೆ ಹೋಗಲ್ಲ. ಇಲ್ಲ ಲಾಸ್ಟ್ ಟೈಮ್ ನಾನು ಕೇಳಿದಲ್ಲ, ಅವತ್ತು ಹೋಗಿದ್ದಲ್ಲ ನಾನು. ಎಂಪೈರ್, ಮೆಜರ್ಸ್, ಡಾಮಿನೋಸ್, KFC. ಎಷ್ಟೊಂದು ಸರಿ ಹೇಳಿದ್ದೀನಿ ನಾನು ನಿಮಗೆ ಪ್ರಶಾಂತ್. ಅಲ್ಲ, ಎಲ್ಲ ಗೆಸ್ ಮಾಡ್ಕೊಂಡು ಹೋಗು. ಲಿಸ್ಟ್ ಕೊಡಲ ಹೋಟೆಲ್ ನಿಂತು ಇಲ್ಲಿ ನಿಂತು ಹಂಗೆ ಹೇಳ್ಕೊಂಡು ಹೋಗ್ಕೊಂಡು ಹೋಗ್ಬೇಕಾ? ಓಕೆ, ಏನಾಗುತ್ತೆ ತುಂಬ ಸರಿ ಹೇಳಿದ್ದೀನಿ ನಾನು. ನಾವು ಹೋಗಿದ್ದೀವಲ್ಲ ಅದಕ್ಕೆ. ನೋ ನೋ ಬಾರ್ಬಿಕ್ಯೂ ನೇಷನ್. ಬಾರ್ಬಿಕ್ಯೂ ನೇಷನ್ ಹೋಗಿಲ್ವಾ? ಹೋಗಿಲ್ಲ. ಇಷ್ಟು ಬೇಗ ತಗೊಂಡ್ರೆ ಅಷ್ಟೇ. ಇಲ್ಲ ಇಲ್ಲ, ಇಷ್ಟ ಆಗಿರೋ ಫುಡ್ ಬಂದು ಲೈಕ್ ಕರ್ಡ್ ರೈಸ್. ಅದಕ್ಕೋಸ್ಕರ ಫಿಶ್ ಕರ್ಡ್ ರೈಸ್ ಫೇವ್ರೆಟ್ ಫುಡ್. ಹಾಂ, ರೆಸ್ಟೋರೆಂಟ್ ಒಂದು ಕ್ಲೂ ಕೊಡ್ಲಾ? ಆನಿಯನ್ ಇಸ್ ದ ಕ್ಲೂ. ಆನಿಯನ್ ಇಸ್ ದ ಕ್ಲೂ. ಆನಿಯನ್ ಹತ್ರ ಒಂದು ಕ್ಲೂ ಆಗುತ್ತೆ. ರೆಸ್ಟೋರೆಂಟ್ ಹೆಸರು ಆನಿಯನ್ ಇದೆಯಾ? ಗೊತ್ತಿಲ್ಲ. ಗೊತ್ತಿಲ್ಲ. ರೆಡ್ ಆನಿಯನ್. ಆ ಥರ ಒಂದು ರೆಸ್ಟೋರೆಂಟ್ ಇದೆಯಾ? ಎಷ್ಟೊಂದು ಸರಿ ಹೇಳಿದ್ದೀನಿ ರೆಡ್ ಆನಿಯನ್ ಹೋಗೋಣ 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 ಅಂತ. ಅಲ್ಲಿ ಬಫೆ ಸೂಪರ್ ಆಗಿರುತ್ತೆ. ಸೊ ನಂಗೆ ರೆಡ್ ಆನಿಯನ್ ಸಖತ್ ಇಷ್ಟ. ನೋ, ಲೈಕ್ ನಾವು ಹೋಗೋದು ಮೋಸ್ಟ್ ಆಫ್ ದಿ ಟೈಮ್ ಲೈಕ್ ಬಾರ್ಬಿಕ್ಯೂ ನೇಷನ್ಗೆ ಹೋಗಿದ್ದೀವಿ. ಬಿಯಾಂಡ್ ದಟ್ ಇದು ರೆಡ್ ಆನಿಯನ್ ಶಾಂತಿನಗರಲ್ಲಿ ಇದೆ. ಸೊ ನಾನು ಆಫೀಸಿಂದ ಸುಮಾರು ಸರಿ ಹೋಗಿದ್ದೀನಿ ಆಯಿತಾ. ಫ್ರೆಂಡ್ಸಲ್ಲಿ ಎಷ್ಟು ಜನನ ಕರೆದಿದ್ದೀನಿ ಗೊತ್ತಾ, ಅಲ್ಲಿ ಹೋಗಿ ಚೆನ್ನಾಗಿದೆ ಮತ್ತು ಬನ್ನಿ ಅಲ್ಲಿ ಹೋಗೋಣ ಅಂತ. ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಫುಡ್. ಬೇರೆ ಎಲ್ಲೂ ನಾನು ಯಾವ ರೆಸ್ಟೋರೆಂಟಲ್ಲೂ ನೋಡಿಲ್ಲ, ಸಖತ್ತಾಗಿ ಮಾಡ್ತಾರೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಜಾಸ್ತಿ ಒಂಥರ ಹೇಗಿರುತ್ತೆ ಅಂದರೆ ಬಫೆ ಕೂಡ ಇಲ್ಲಿ ಎಂಜಾಯ್ ಇಟ್ ಸಖತ್ತಾಗಿರುತ್ತೆ. ಎನ್ವಿರಾನ್ಮೆಂಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ದಟ್ ಈಸ್ ಮೈ ಫೇವ್ರೆಟ್. ನಾಳೆ ನಾಳೆ ರೆಡ್ ಆನಿಯನಲ್ಲಿ ಸಿಗುವ. ಓಕೆ, ನೆಕ್ಸ್ಟ್ ಕ್ವೆಶನ್. ಓಕೆ, ವಾಟ್ಸ್ ಮೈ ಫೇವ್ರೆಟ್ ಡೆಸರ್ಟ್? ಡೆಸರ್ಟ್ Yeah. ಐಸ್ ಕ್ರೀಮ್ ತಾನೆ ಅಲ್ಲ, ಚಾಕ್ಲೇಟ್. ಆಲ್ ಟೈಮ್ ಗರ್ಲ್ಸ್ ಫೇವ್ರೆಟ್ ಚಾಕ್ಲೇಟ್. What chocolate? ಹಾಟ್ ಚಾಕ್ಲೇಟ್ ಅಂದರೆ ಚಾಕ್ಲೇಟ್ ಈಸ್ ದ ಫೇವ್ರೆಟ್. ಸೊ ಡೈರಿ ಮಿಲ್ಕ್ ಬಬ್ಲಿ ಅದು ನನ್ನ ಫೇವ್ರೆಟ್. ಅದನ್ನು ಇವ್ರಿಗೆ ಹೇಳ್ತಾರೆ. Seriously? ಇಲ್ವಾ? ಚಾಕ್ಲೇಟ್. ಓಕೆ, ಚಾಕ್ಲೇಟಲ್ಲಿ ಏನು ಚಾಕ್ಲೇಟ್? ಅಷ್ಟು ಪರ್ಟಿಕ್ಯುಲರ್ ಅಂದರೆ ಮಿಲ್ಕ್ ಚಾಕ್ಲೇಟ್. ಮಿಲ್ಕ್ ಚಾಕ್ಲೇಟ್ ಇಷ್ಟ. ನಾನು ಅಟ್ಲೀಸ್ಟ್ ಎಷ್ಟೊಂದು ಆನ್ಸರ್ ಮಾಡ್ತಾ ಇದ್ದೀನಿ, ನೀನು ಅದನ್ನು ಮಾಡ್ತಿಲ್ಲ. ಚಾಕ್ಲೇಟಲ್ಲಿ ಏನು ಚಾಕ್ಲೇಟ್ ಅಂತ ಹೇಳ್ತಾ ಇದೆಯಾ? ಅಂದರೆ ನೀನು ಅಷ್ಟೊಂದು ನೀಟಾಗಿ ಕ್ಲೂ ಕೊಟ್ಟೆ ನನಗೆ. ಓಕೆ, ನೆಕ್ಸ್ಟು ಮೈ ಫಸ್ಟ್ ಟೈಮ್ ಟ್ರೈನ್ ಜರ್ನಿ. ಇದು ಎಲ್ಲರಿಗೂ ನೋಟಬಲ್ ನನ್ನ ಫ್ರೆಂಡ್ಸಲ್ಲಿ. ಯಾಕೆ ಆಲ್ರೆಡಿ ವಿಡಿಯೋ ಕೂಡ ಹಾಕಿದ್ದಾರೆ. ಹೌದಾ? ಹೌದು. ಯಾವಾಗ ಹಾಕಿದ್ದೀನಿ? ಮ್ಯಾರೇಜ್ ಟೈಮ್ ತಾನೆ, ಫಾರ್ ದಿ ಫಸ್ಟ್ ಟೈಮ್. ಅವಾಗಲೇ ಲೈಕ್ ರಿಟರ್ನ್ ಬರುವಾಗ ಲೈಕ್ ಜುವೆಲ್ಸ್ ಎಲ್ಲ ಕಳೆದೋಗಿದ್ದು. ನಾನು ಜುವೆಲ್ಸ್ ಕಳೆದೋಗಿದ್ದು ಅದು ಸೆಕೆಂಡ್ ಟೈಮ್ ಟ್ರೈನ್ ಜರ್ನಿ. ಪಾಪ ಫಸ್ಟ್ ಟೈಮ್ ಟ್ರೈನ್ ಜರ್ನಿ ಚೆನ್ನಾಗೇ ಇತ್ತು. ರಿಟರ್ನ್ ಬರ್ಬೇಕಾದ್ರೆ ಆಗಿತ್ತು.
ಮ್ಯಾರೇಜ್ ಟೈಮಲ್ಲೇನೆ ಟ್ರೈನ್ ಜರ್ನಿ ಫಸ್ಟ್ ಟೈಮು. Yeah. ಆ್ಯಕ್ಚುಲಾಗಿ ರೈಲ್ವೆ ಸ್ಟೇಷನ್ಗೆ ಟ್ರೈನ್ ನೋಡೋಕ್ಕೆ ಅಂತಾನೆ ನನ್ನ ಫ್ರೆಂಡು ಟ್ರಿಪ್ ಕರ್ಕೊಂಡೋಗಿಲ್ಲ, ನನ್ನ ಚಿಕ್ಕ ಟ್ರಿಪ್. ಅದು ಯಾವಾಗ ಜಾಬ್ ಮಾಡ್ಬೇಕಾದ್ರೆ ನನ್ನ ಫ್ರೆಂಡ್ ಅವಳು ಟ್ರೈನಲ್ಲಿ ಹೋಗ್ತಾ ಇದ್ರು. ಸೊ ಅವಳು ಹೋಗ್ತಿದ್ದೀನಿ ಅಂತ ಹೇಳಿದ್ದು. ಆಗ ನಾನು ಯಾವತ್ತೂ ಟ್ರೈನಲ್ಲಿ ಹೋಗಿಲ್ಲ ಅಂದಿದ್ದಕ್ಕೆ ಅಯ್ಯೋ ಪಾಪ ಅಂದ್ಬಿಟ್ಟು ಟ್ರೈನ್ ತೋರಿಸ್ತೀನಿ ಅವಳ ಹತ್ತು ನೋಡು ನೀನೆಲ್ಲ ಹೋಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಟ್ರೈನ್ ನೋಡು ಲೈಫಲ್ಲಿ ಅಂತ. ಇವ್ರು ಟ್ರೈನ್ ಏನೋ ಲೈಕ್ ಸೂಪರ್ ಮಾರ್ಕೆಟ್ ಅಥವಾ ಮಾಲ್ ಅಂತ ಕುಡಿತು ಅನ್ಸುತ್ತೆ. ಅದು ಟ್ರೈನ್ ಹೊರಗಡೆ ಯಾವತ್ತೂ ಹೋಗಿ ನೋಡಿರ್ಲಿಲ್ಲ. ರೈಲ್ವೆ ಸ್ಟೇಷನ್ ಇದೆಲ್ಲ ಸೀರಿಯಸ್. ಇನ್ನೊಂದು ಆಸೆ ನಿನಗೆ ಇದ್ರನ್ನೇ ಎಂಜಾಯ್ ಮಾಡಬೇಕು. ಸಣ್ಣ ಸಣ್ಣ ಆಸೆಗಳೇ ಚೆನ್ನಾಗಿರೋದು. ಓಕೆ, ಇವಾಗ ಲಾಸ್ಟ್ ಕ್ವೆಶನ್ನು ನನ್ನ ಸೈಡಿಂದ ಲಾಸ್ಟ್ ಕ್ವೆಶನ್ ಆಯ್ತಾ. ನನ್ನ ಶೂ ಸೈಜ್ ಏನು? ಶೂ ಸೈಜ್ ಆಬ್ವಿಯಸ್ಲಿ ಅದು ಬೇಬಿ ಸೆಕ್ಷನ್ ಎಲ್ಲ ಹೋಗ್ಬಿಡ್ಬೇಕು. ಏನಿಲ್ಲ, ನನ್ನ ಬೇಬಿ ಸೆಕ್ಷನ್ ನೋಡಿದ್ದೀನಿ ಲಾಸ್ಟ್ ಟೈಮ್ ಆಕ್ಚುಲಿ ನಾವು ಹೊರಗಡೆ ಹೋದಾಗ ಇವ್ರ ಸ್ಲಿಪ್ಪರ್ ಕಿತ್ತೋಗಿತ್ತು. ಅಲ್ಲಿ ಹೋಗಿದ್ಮೇಲೆ ಲೈಕ್ ಹುಡ್ತಾ ಇದ್ವಿ, ಏನೋ ಹುಡ್ತಾ ಇರುವಾಗ ಆಕ್ಚುಲಿ ಅವರು ಅಲ್ಲಿ ಸೇಲ್ಸ್ ಮ್ಯಾನ್ ಹೇಳಿಲ್ಲ. ಬಟ್ ಆಮೇಲೆ ಲೈಕ್ ಇದು ಅದು ಬೇಬೀಸ್ ಲೈಕ್ ಈ ಸ್ಲಿಪ್ಪರ್ ಚೆನ್ನಾಗಿದೆ ಅದು ಬೇಬೀಸ್ ಮೇಡಮ್ ಅವ್ರು ಹೇಳಿದ್ರು. ಅವರು ಆಕ್ಚುಲಿ ನನಗೆ ನೆನಪಿಲ್ಲ, ಏನೋ ಹೇಳ್ತಿದ್ದಾಳೆ. ನಿಜವಾಗ್ಲೂ ಟೆಂಪೈರ್ ಹೋದಾಗ ಅದು ಗೊತ್ತು. ಅಲ್ಲಿ ಸ್ಲಿಪ್ಪರ್ ತರಕ್ ಹೋದ್ವಿ, ಅದೆಲ್ಲ ಗೊತ್ತು. ಯಾರು ಹೋದ್ರಿ? ನಾನು ನೀನು. ಓಕೆ, ಅಲ್ಲಿ ಯಾರಿದ್ರು ಶಾಪಲ್ಲಿ? ಸೇಲ್ಸ್ ಮ್ಯಾನ್ ಇನ್ಯಾರು ಇರ್ತಾರೆ? ಒಬ್ಬನೇ ಇದ್ದ. ಹೌದು. ಓಕೆನಾ, ಕುತ್ಕೊಂಡು ಎಲ್ಲ ನೋಡ್ತಾ ಇರುವಾಗ ನೀವು ಒಂದು ಲೈಕ್ ಲೆಫ್ಟ್ ಸೈಡ್ ಅಲ್ಲಿರೋ ಒಂದು ರೋಪ್ ಹೋದಾಗ ಅಲ್ಲಿ ನೋಡ್ತಾ ಇದ್ದೆ. ಆಗ ಲೈಕ್ ನೀವು ಟ್ರೈ ಮಾಡಿದಾಗ ಅವ್ನು ಏನು ಹೇಳ್ದ, ಇಲ್ಲ ಮೇಡಮ್ ಅದು ಬೇಬಿ ಸೆಕ್ಷನ್ ಅಂತ ಹೇಳ್ದ. ಅದೆಲ್ಲ ಬೇಡ ಇವಾಗ ಸೈಜ್ ಹೇಳು. ಸೊ ಅದು ನಡೆದಿದೆ ಅಲ್ವಾ. ಸೊ ಇವ್ರ ಸೈಜ್ ಬಂದ್ಬಿಟ್ಟು ಬೇಬಿ ಸೈಜ್ ಅದು ಬೇಬಿ ಸೈಜ್ ಅಂದ್ರೂ ಒಂದು ಸೈಜ್ ಅಂತ ಇರುತ್ತೆ. ಆ ಸೈಜ್ ಬಲ್ಲ ಅವ್ರಿಗೆ ಇಲ್ಲ. ನೋ 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 ನೋ. ಏ ಇಲ್ಲ ಇರು, ಅದೇನೋ ಕೇಳಿದ್ರೆ 7 ಅಲ್ವಾ, 8 9 ಅಷ್ಟೊಂದೆಲ್ಲ ಇದ್ರೆ ಶುದ್ಧ ಇರುತ್ತೆ ನನ್ನ ಕಾಲ. 5 6 4 4 ಹೌದು, ಶೂ ಸೈಜ್ 4. ಸೀರಿಯಸ್ಲಿ 4 ಅಂದ್ರೆ ನನ್ನ ಏನು ಬೇರೆಯವ್ರಿಗೆ ಹೇಳಿದಾಗ್ಲೂ ಹಿಂಗೆ ಸರ್ಪ್ರೈಸ್ ಆಗ್ತಾರೆ. 4 ಏನು ಕಿಡ್ಸ್ದ ಅಂತ. ಇಲ್ಲ 4. ಸೀರಿಯಸ್ 4 ಏನೋ. ನನ್ನ ತಂಗಿ ಗಮ್ಮು ಅಂತ ನೋಡಿರ್ತೀರ ವಿಡಿಯೋದಲ್ಲಿ, ಅವಳ ಸ್ಲಿಪ್ಪರ್ ನನಗಾಗುತ್ತೆ. ಗಮ್ಮು ಬಿ ಕೇರ್ಫುಲ್ ವಿತ್ ಯುವರ್ ಸ್ಲಿಪ್ಪರ್ಸ್. ಅವಳು ಹೇಳ್ತಿರ್ತಾಳೆ, ನೀನು ಸ್ವಲ್ಪ ದೊಡ್ಡವಳಾದ್ರೆ ನಿನ್ನ ಸ್ಲಿಪ್ಪರ್ ನಾನು ಹಾಕೊಂತೀನಿ ಅಂತ. 4. ಸೊ ನೆಕ್ಸ್ಟ್ ಕ್ವೆಶನ್ ನಿಂದೆ. ಓಕೆ, ವಾಟ್ಸ್ ಮೈ ಫೇವರಿಟ್ ಕಲರ್? ಫೇವ್ರೆಟ್ ಕಲರ್ ಬ್ಲ್ಯಾಕ್, ಬ್ಲೂ, ರೆಡ್. ರೆಡ್ಡಾ? 3 ಕಲರ್ಸ್. ಅದು ಯಾವತ್ತು ನಾನು ಹೇಳ್ತೀನಿ ಫೇವ್ರೆಟ್ ಕಲರ್ಸ್ ಅಂದರೆ ಒಂದು ಹೇಳಲ್ಲ, ನಾನು 3 ಹೇಳ್ತೀನಿ. 3 ಕಲರ್ಸಾ? ಬ್ಲ್ಯಾಕ್ ಇಲ್ವಾ? ಬ್ಲ್ಯಾಕ್ ಇದ್ರೆ ಬ್ಲ್ಯಾಕ್, ವೈಟ್, ರೆಡ್. ನಾನು 3 ಕಲರ್ಸ್ ಹೇಳಿದೆ. ಬೇರೆ ಯಾವ ಕಲರು? ಬ್ಲೂ, ಗ್ರೀನ್, ಯೆಲ್ಲೋ. ಮತ್ತೆ ಯಾವ ಕಲರ್? ಎಲ್ಲ ಕಲರ್ಸ್ ಹೇಳ್ಕೊಂಡು ಬರ್ತಿದ್ದೀನಿ. ಪರ್ಪಲ್ ಅಲ್ಲ, ಪಿಂಕ್. Pink. ಬೇರೆ ಎಲ್ಲ. ಓ ಹೌದು, ಹುಡುಗಿ ಫೇವ್ರೆಟ್ ಕಲರ್. ಏಯ್ ಇಲ್ಲ, ಮತ್ತೆ ರೆಡ್, ಬ್ಲ್ಯಾಕ್ ಅಂಡ್ ವೈಟ್. ನೀನು ಫಸ್ಟೇ ಕರೆಕ್ಟಾಗಿ ಹೇಳ್ತೀನಿ. ಮತ್ತೆ ನಾನು ಕರೆಕ್ಟಾಗಿ ಹೇಳಿದ್ದೀನಿ. ಇದೆಲ್ಲ ಮೋಸ. ನಾನು ಆಲ್ರೆಡಿ ಅದೆಲ್ಲ ನಾನು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೀನಿ. ಫಸ್ಟೇ ಹೇಳಿದ್ದೀನಿ ಬ್ಲ್ಯಾಕ್, ವೈಟ್, ರೆಡ್ ಅಂತ. ಬಟ್ ನೀನು ಹೇಳಿದ ಸ್ಟ್ರಾಂಗ್ ಆಗಿ ನಿಂತ್ಕೊಬೇಕು. ಇಟ್ಸ್ ಕರೆಕ್ಟ್. ಇಲ್ಲ. ಸೊ ಐ ಒನ್ ದ ಮ್ಯಾಚ್. ನಾನೇ ಇಷ್ಟೊಂದು ಆನ್ಸರ್ ಮಾಡಿರೋದು, ನೀನೇನು ಆನ್ಸರೇ ಮಾಡಿಲ್ಲ ನನ್ನ ಬಗ್ಗೆ. ಎಲ್ಲ ನಾನು ಕ್ಲೂನೇ ಕೊಡ್ತಾ ಇದ್ದೆ. ಈಗ ಏನಾದ್ರು ಲೈಕ್ ಯಾರು ಗೊತ್ತಿರೋ ಜನ ಅಂತ ಕೇಳಿ ನಾನು ಹೇಳ್ತೀನಿ, ಅಥವಾ ನೀವು ನನಗೆ ಮಾತ್ರ ಏನಾದ್ರು ಒಂದು ಇರ್ತಾರೆ ಅದು ಕೇಳಿ ನಾನು. ನೀವು ನನಗೆ ಮಾತ್ರ ಇದ್ರೆ ಆಬ್ವಿಯಸ್ಲಿ ಏನು ಹೇಳ್ತೀರಾ? ಓಕೆ, ಏನಾದ್ರು ಡಿಫ್ರೆಂಟ್ ಆಗಿ ಕೇಳಿ ನಾನು ಹೇಳ್ತೀನಿ. ಡಿಫ್ರೆಂಟ್ ಬುಕ್ ಬೇಡ, ಈ ಲ್ಯಾಪ್ಟಾಪ್ ಬೇಡ. ಇದು ಔಟ್ ಆಫ್ ದಿ ಟಾಪಿಕ್. ಇದು ಯಾವುದು ಕ್ವಶನ್? ಏನು ನಾನೇ ಯೋಚನೆ ಮಾಡ್ತಾ ಇದ್ದೀನಿ. ಯಾವ ಕ್ವಶನ್ ಕೇಳಿ? ಲೈಕ್ ಏನಾದ್ರು ಒಂದು ಇರುತ್ತಲ್ವಾ, ನೀನು ಹೇಳ್ದಲ್ಲ ನನಗೆ ನಿನ್ನ ಬಗ್ಗೆ ಗೊತ್ತಿಲ್ಲ ಅಂತ ನೀನು ಏನಾದ್ರು ಕೇಳಿ ನಾನು ಹೇಳ್ತೀನಿ. ಇದೆಲ್ಲ ದಿಸ್ ಇಸ್ ನಥಿಂಗ್. ಇದೆಲ್ಲ ಆಲ್ರೆಡಿ ನಾವು ಲೈಕ್ ಇದೆಲ್ಲ ಗೊತ್ತಿಲ್ಲ, ಅದು ನನಗೆ ಗೊತ್ತಿರೋ ವಿಷಯ. ಗೊತ್ತಿರೋ ಥರ ಕೇಳಿಲ್ಲ. ಸೊ ಇದೆಲ್ಲ ಆಲ್ರೆಡಿ ಗೊತ್ತಿರೋ ವಿಷಯ ಅಂತ, ಗೊತ್ತಿಲ್ಲದೆ ಇರೋ ಎಕ್ಸ್ಟ್ರಾರ್ಡಿನರಿ ವಿಷಯ ಬೇಕಾ? ಏನು ಕೇಳೋದು? A few moments later. ಸರಿ, ನನಗೆ ಏನು ಕೋಪ ತರಿಸುತ್ತೆ? ಇದು ತುಂಬ ಈಸಿ.
ಏನು ಬೇಗ ಕೋಪ ಬರುತ್ತೆ? ನೋಡಿ ಎಲ್ಲ ಗೊತ್ತು. ಏನು ಬೇಕಾದರೂ ಹೇಳ್ತೀನಿ ಅಂತ ಹೇಳಿ ಓವರ್ ಕಾನ್ಫಿಡೆನ್ಸ್ ಅಂದರೆ ಇದೆ ಅಲ್ವಾ? ಇಲ್ಲ, ನೀನು ಕೋಪ ಆಬ್ವಿಯಸ್ಲಿ ಎಲ್ಲದಕ್ಕೂ ಕೋಪ ಪಡೆದು ನಾನು ನೋಡಿದ್ದೀನಿ. ಇಲ್ಲ, ನಾನು ಕೋಪನೇ ಮಾಡ್ಕೊಳ್ಳೋದು. ಅದೆಲ್ಲ ಇಲ್ಲ, ತುಂಬ ಕೋಪ ಪಡ್ತಾರೆ ಇವರು. ಯಾವುದಕ್ಕೆ ಅಂತ ಹೇಳ್ಬೇಕಂದ್ರೆ ಮಾನ ಮರ್ಯಾದೆ ತೆಗಿತಾ ಇದ್ದಾಳೆ ಡೈರೆಕ್ಟ್ಲಿ. ಏನು ಕೋಪ ಬರುತ್ತೆ? ಮಾಡ್ತಿರೋ ವಿಷಯನ ಮಾಡಿದೆ ಅಂತ ಹೇಳುವ ಕೋಪ ಬರುತ್ತಾ? ಅದು ಬರುತ್ತೆ, ಬಟ್ ಅಂದರೆ ಅಂದರೆ ನಾನು ಕಟ್ಟಾಗಿ ಅದು ಇನ್ ಜನರಲ್ ಹೇಳ್ತಾ ಇದ್ದೀನಿ ನನಗೆ. ಅಂದರೆ ಇರಿಟೇಟ್ ಮಾಡೋದು ಹೇಗೆ ಅಂತ. ಈ ಥರ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಹಂಗೆ ಬಿ ಪಿ ರೈಸ್ ಆಗಿಬಿಡ್ಬೇಕು. ಹೇಳು. ಓಕೆ, ಏನು ಜಾಸ್ತಿ ಒಂದೇ ಟಾಪಿಕ್ನ ಬ್ಯಾಕ್ ಟು ಬ್ಯಾಕ್ ಮಾತಾಡ್ತಾರೆ ಕೋಪ ಬರುತ್ತಾ? ಬ್ಯಾಕ್ ಟು ಬ್ಯಾಕ್ ಮಾತಾಡಿದ್ರೆ ಕೋಪ ಬರಲ್ಲ, ಒಂದೇ ವಿಷಯ ಇಟ್ಕೊಂಡು ತಲೆ ತಿಂದರೆ ಕೋಪ ಬರುತ್ತೆ. ಬ್ಯಾಕ್ ಟು ಬ್ಯಾಕ್ ಮಾತಾಡೋದು ತಲೆ ತಿನ್ನೋದು ಬೇರೆ. ಅಂದರೆ ಇವಾಗ ನಾನು ಏನೋ ಒಂದು ಹೇಳಿರ್ತೀನಿ, ಇದನ್ನು ನೋ ಅಂತ ಹೇಳಿರ್ತೀನಿ. ಇಲ್ಲ, ಇದು ಕರೆಕ್ಟ್, ನಾನು ಹೇಳ್ತಿರೋದೇ ಕರೆಕ್ಟ್, ಇದು ನೋ ಆಗಕ್ಕೆ ಸಾಧ್ಯ ಇಲ್ಲ, ಎಸ್ 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 ಅಂತ ನನ್ನ ಕೈಲಿ ಎಸ್ ಅನ್ಸಕ್ಕೆ ಬಂದರೆ ಅವಾಗ ಬರೋದಕ್ಕೂ. ನಾನು ಪುಣ್ಯನ ಜಾಸ್ತಿ ಮಾತಾಡೋದು. ಇವ್ರಿಗೆ ಆಕ್ಚುಲಿ ಕೋಪ ಬರೋದು ನಾನು ಪುಣ್ಯನ ಜಗಳಾಡ್ತಾ ಇರೋವಾಗ ಇವ್ರು ಕೋಪ ಬರುತ್ತೆ. ಇಲ್ಲ, ಅವಾಗ ನಾನು ಫುಲ್ ಸೈಲೆಂಟ್ ಆಗಿರ್ತೀನಿ. ಇಬ್ರು ಕಿತ್ತಾಡ್ರಿ, ಟಾಮ್ ಆ್ಯಂಡ್ ಜೆರಿ ಥರ ನಾನು ಸುಮ್ಮನೆ ನೋಡ್ತಿರ್ತೀನಿ. ಹೌದು, ಸೀರಿಯಸ್ಲಿ. ಸೊ ನಿಮಗೂ ಒಂದು ಎಂಟರ್ಟೈನ್ಮೆಂಟ್ ಸಿಕ್ತು ಅಂತ ಅಂದ್ಕೊತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು? ಓಕೆ, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ನಾವಿಬ್ಬರಲ್ಲಿ ಯಾರು ವಿನ್ ಆದರು ಅಂತ ನೀವೇ ಕಮೆಂಟಲ್ಲಿ ಹೇಳಬೇಕು. ನನ್ನ ಹೆಸರೇ ಬರುತ್ತೆ. ಅದೆಲ್ಲ ಇಲ್ಲ. ನನ್ನ ಹೆಸರು ಸುಷ್ಮಿತಾ ಅಂತ, ಇವಳ ಹೆಸರು ರತ್ನ ಅಂತ. ಕಮೆಂಟ್ ಮಾಡಿ. ಬಾಯ್ ಬಾಯ್ ಬಾಯ್.